ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಸ್ಪರ್ಧೆಗಳನ್ನು ಮಿಡಿತ ಫೌಂಡೇಶನ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಮಹದೇವಪುರ ಕ್ಷೇತ್ರದ ಹುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಟ್ಟು ವಿವಿಧ ಸ್ಪರ್ಧೆಗೆ ಸ್ಥಳೀಯ ಸಮಾಜ ಸೇವಕ ಹುಡಿ ಮಂಜುನಾಥ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರಕಲೆ, ಪ್ರಬಂಧ ಹಾಗೂ ಕವಿತೆ ಬರೆಯುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಿಡಿತ ಸಂಸ್ಥೆ ಅಧ್ಯಕ್ಷ ಪರಿಸರ ಮಂಜು, ಪ್ರಾಂಶುಪಾಲರಾದ ರಾಧಾ ಕಡೂರು, ಡಾಕ್ಟರ್ ಅಜಿತ್ ಕುಮಾರ್, ಭಾಗ್ಯಮ್ಮ ಸರ್ವನ್, ಉಪೇಂದ್ರ, ಕೇಶವಮೂರ್ತಿ, ಕಿರಣ್ ಮತ್ತು ಲಕ್ಷ್ಮೀನಾರಾಯಣ, ಸೌಮ್ಯ, ಶಿವಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ಅಭಿದ್ ಕಾರ್, ನ್ಯೂಸ್ 24 ಕನ್ನಡ, ಬೆಂಗಳೂರು. ನಮಸ್ಕಾರ, ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಇವತ್ತಿನ ದಿನ ಬಹಳಷ್ಟು ನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ಬಹಳಷ್ಟು ಮರಗಳನ್ನು ಕಡಿತಾ ಇದ್ದಾರೆ, ಬಹಳಷ್ಟು ಕೆರೆಗಳನ್ನೆಲ್ಲ ಮುಚ್ತಾ ಇದ್ದಾರೆ, ರಾಜಕಾಲುಗಳೆಲ್ಲ ಬರಬಾರಿಯಾಗಿ ಹೋಗಿದ್ದಾವೆ. ಬಹಳಷ್ಟು ಕಡೆ ಮಳೆ ನೀರಿಗೆ ಹಿಂಗಕ್ಕೆ ಜಾಗ ಇಲ್ದಿರೋ ವೇಸ್ಟಾಗಿ ನೀರೆಲ್ಲ ಹರಿದು ಓವರ್ಫ್ಲೋ ಆಗಿ ವ್ಯರ್ಥ ಆಗ್ತಾಯಿದೆ. ಇವತ್ತು ಭಾಳಷ್ಟು ಕಡೆ ಪರಿಸರ ಸಮಸ್ಯೆಗೆ ಕಾರಣ ಏನು ಅಂದರೆ ಮನುಷ್ಯನ ದುರಾಸೆ, ಮನುಷ್ಯನ ದುರ್ಬುದ್ಧಿಯೇ ಮೂಲ ಕಾರಣ ಅಂತ ಭಾಳಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮಿಡಿತ ಫೌಂಡೇಶನ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಊರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಗಿಡ ಉಣುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಸ್ಟೂಡೆಂಟ್ಸ್ಗೆಲ್ಲದಕ್ಕೂ ಒಂದು ಪರಿಸರದ ಸಂರಕ್ಷಣೆಯ ಬಗ್ಗೆ ಒಂದು ಪರೀಕ್ಷಾ ಈ ಥರ ಒಂದು ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ನಾವು ಪರಿಸರ ದಿನಾಚರಣೆಯನ್ನು 5ನೇ ತಾರೀಕು ಜೂನ್ 5ನೇ ತಾರೀಕೆ ಆಗಿದೆ. ಆದರೆ ನಮ್ಮ ಮಿಡಿತ ಫೌಂಡೇಶನ್ ಅವ್ರೇನಪ್ಪ ಅಂತ ಹೇಳಿದ್ರೆ ಜೂನ್ 5ನೇ ತಾರೀಕು ಮಾತ್ರ ಮಾಡಿ ಕೈ ತೊಳ್ಕೊಳ್ಳೋದಿಲ್ಲ. ಅವರು ಇಡೀ ವರ್ಷದಾದ್ಯಂತ ಹೆಂಗೆ ನಿತ್ಯೋತ್ಸವ ಆಗ್ತಾ ಇರುತ್ತೆ ಕನ್ನಡದ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ, ಅದೇ ರೀತಿ ಪರಿಸರ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಒಂದಲ್ಲ ಒಂದು ಶಾಲೆಯಲ್ಲೋ ಅಥವಾ ಒಂದು ಹಳ್ಳಿಯಲ್ಲೋ ಅಥವಾ ಒಂದು ನಗರ ಪ್ರದೇಶ ಒಂದಲ್ಲ ಒಂದು ವಾರ್ಡಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಇವರ ಸೇವೆಯನ್ನು ಗಮನಿಸಿದಂಥ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪರಿಸರ ಸಿಪಾಯಿ ಅಂತ, ಆಮೇಲೆ ಪರಿಸರ ತಜ್ಞ ಅಂತೇಳಿ, ಆಮೇಲೆ ಉರಗ ಪ್ರೇಮಿ ಅಂತೇಳಿ, ಆಮೇಲೆ ಹಲವಾರು ಬಿರುದುಗಳನ್ನು ಬಾವಲಿಗಳನ್ನು ಕೊಟ್ಟು ಅವರಿಗೆ ಬೆನ್ನು ತಟ್ಟತಕ್ಕಂಥ, ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಂದು ಮಿಡಿತ ಫೌಂಡೇಶನ್ ವತಿಯಿಂದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಪಾಲ್ಗೊಂಡಿದ್ದು. ಯಾಕೆ ಈ ರೀತಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ, ಮೊದಲು ನಾವು ಧನ್ಯವಾದ ತಿಳಿಸ್ಬೇಕಾಗಿರ್ತೀವಿ ಮಿಡಿತ ಫೌಂಡೇಶನ್ ಅವರಿಗೆ. ಯಾಕೆಂದರೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ ಅವರು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಧನ್ಯವಾದ ನೀಡ್ತೀನಿ. ಮತ್ತು ಯಾಕಂದರೆ ಈಗಾಗಲೇ ಮುಂದಿನ ಬೆಳವಣಿಗೆಗಳು, ಈಗಿನ ಯುವ ಪೀಳಿಗೆಗೆ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ತಿಳಿಸಲೇಬೇಕಾಗುತ್ತೆ. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ, ಒಂದು 3 ವರ್ಷಕ್ಕೆ ಮುಂಚೆ ಕೊರೋನಾ ಬಂದ ಸಮಯದಲ್ಲಿ ನಾವು ಯಾವ ರೀತಿ ನಾವು ಆಕ್ಸಿಜನ್ಗೋಸ್ಕರ ಪರದಾಡಿದ್ವಿ. ಗಿಡ ಮರಗಳನ್ನ ಈಗಾಗಲೇ ಬೆಳವಣಿಗೆ ಆಗ್ತಾ ಇರೋದ್ರಿಂದ ನಮ್ಮ ಸುತ್ತಮುತ್ತ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ, ಅಭಿವೃದ್ಧಿ ಜಾಸ್ತಿ ಆಗ್ತಾಯಿದೆ.